ಅಯ್ಯೋ ನೀವ್ ಯಾಕಮ್ಮ ನಿಂತ್ಕೊಂಡಿದ್ದೀರಾ? ನೀವು ಓಡಿಸ್ಕೊಂಡು ಹೋಗಿ. ಓಕೆ ಮ್ಯಾಮ್. ಅಯ್ಯೋ ಹೆಂಗ್ ಬಂದ್ ಬಿದ್ದಿದ್ದೀರಾ? ಹುಷಾರ ಓಡಿಸ್ಬೇಕಂತ ಹೇಳಿಲ್ವಾ ನಾನು ಮೊದ್ಲೇ? ಅಚ್ಚು ಕೈ ಕೊಡಮ್ಮ ಮೇಲಿದ್ದು. ಮ್ಯಾಮ್ ನನಗೆ ತುಂಬಾ ಕೈ ಕಾಲು ಎರಡು ನೋವಾಗ್ತಿದೆ ಮ್ಯಾಮ್. ಎದ್ದೊಳಕ್ಕಾಗಲ್ಲ ಮ್ಯಾಮ್. ನನ್ನನ್ನು ಎತ್ಕೊಂಡು ಹೋಗಿ ಮ್ಯಾಮ್. ಅಚ್ಚು ಅಷ್ಟು ನೋವಾಗ್ತಾ ಇದೆಯಾ ಅಚ್ಚು? ಸರಿ ಆಯ್ತು ತಡಿ, ನಾನು PT ಸರ್ನ ಕರಿತೀನಿ. ನನ್ನ ಕೈಯಲ್ಲಿ ನಿನ್ನನ್ನು ಎತ್ತಕ್ಕಾಗಲ್ಲ. ಅದು ಹೆಂಗ್ ಬಂದ್ ಬಿದ್ದಿದ್ದು? ಏನ್ ಹೇಳಬಿ? ಮ್ಯಾಮ್ ಈ ಅಜ್ಜಿ ಇದ್ದಾಳಲ್ಲ, ಅವಳು ಏನ್ ಮಾಡಿದ್ಲಂತ ಹೇಳಿದ್ರೆ, ಸೈಕಲ್ ಇದೆಯಲ್ಲ ಮ್ಯಾಮ್, ಅದ್ರ ಮೇಲೆ ಇಟ್ಕೊಂಡು ಓಡಿಸ್ಕೊಂಬಂದ್ಲು ಮ್ಯಾಮ್. ನಾನು ಎಷ್ಟು ಸಲ ಹೇಳ್ದ ಆ ಥರ ಓಡಿಸ್ಬೇಡ ಅಚ್ಚು ಅಂತಂದ್ಬಿಟ್ಟು ಮಾತೇ ಕೇಳಿಲ್ಲ ಮ್ಯಾಮ್. ಬಂದಂಗೆ ನನ್ನ ಮೇಲೆ ಬಿದ್ಬಿಟ್ಲು ಮ್ಯಾಮ್. ಏನು ನಿಂತ್ಕೊಂಡು ಓಡಿಸಿದ್ಲಾ? ಹೌದು ಮ್ಯಾಮ್. ಸೀಟ್ ಇದೆಯಲ್ಲ ಸೀಟು, ಆ ಸೀಟ್ ಮೇಲೆ ನಿಂತ್ಕೊಂಡು ಓಡಿಸ್ಕೊಂಬಂದ್ಲು ಮ್ಯಾಮ್. ಅದಕ್ಕೆ ಮ್ಯಾಮ್ ನನ್ನನ್ನು ಸೇರಿಸಿ ಬೀಳಿಸ್ಬಿಟ್ಲು ಮ್ಯಾಮ್ ಇವಳು. ಕಿತಾಪತಿ ಕಿತಾಪತಿ ಕಿತಾಪತಿ, ಯಾವಾಗ ನೋಡಿದ್ರೆ ಏನಾದ್ರೂ ಒಂದು ಕಿತಾಪತಿ ಮಾಡ್ತೀಯ ಅಚ್ಚು ನೀನು. ಯಾರಾದ್ರೂ ಸೈಕಲ್ ಮೇಲೆ ನಿಂತ್ಕೊಂಡು ಓಡಿಸ್ತಾರಾ? ಅಷ್ಟು ಗೊತ್ತಿಲ್ವಾ, ತಲೆ ಇಲ್ವಾ ನಿನ್ಗೆ? ನೀನ್ ಬಿದ್ದಿದ್ದು ಇಲ್ದೆ ಆ ಹುಡುಗನ್ನು ಸೇರಿಸಿ ಬಿಡಿಸಿದ್ಯಲ್ಲ ಅಚ್ಚು ನೀನು. ಆ ಹುಡುಗ ಎಷ್ಟು ಚೆನ್ನಾಗಿ ಸೈಕಲ್ ಓಡಿಸ್ತಾ ಇದ್ದ. ಮ್ಯಾಮ್ ಏನಬಿ? ಮ್ಯಾಮ್ ನಾನು ಸೈಕಲ್ ಓಡಿಸ್ಕೊಂಡು ಹೋಗ್ತೀನಿ ಮ್ಯಾಮ್. ಅಯ್ಯೋ ಅಯ್ಯೋ ಆಲ್ ರೈಟ್ ಅಬಿ? ಪರವಾಗಿಲ್ಲ ಮ್ಯಾಮ್, ನಾನು ಓಡಿಸ್ಕೊಂಡು ಹೋಗ್ತೀನಿ ಮ್ಯಾಮ್. ಓಕೆ ಓಕೆ ಆಯ್ತಾಯ್ತು ಹೋಗು. ಮ್ಯಾಮ್ ಕಾಲು ನೋವ್ತಾ ಇದೆ ಮ್ಯಾಮ್. ನೋ ಆಗದೆ ಇರುತ್ತಾ ಅಚ್ಚು? ಯಾರಾದ್ರೂ ಸೀಟ್ ಮೇಲೆ ನಿಂತ್ಕೊಂಡು ಓಡಿಸ್ತಾರಾ? ಅಷ್ಟು ನಿನ್ ತಲೆ ಇಲ್ವಾ? ಯಾರು ಫಸ್ಟ್ ಬಂದ್ರಂತ ಗೊತ್ತಾಗ್ತಾ ಇಲ್ಲ. ಯಶೋದಕ್ಕ, ನಾನು ನಿಮ್ಮನ್ನೇ ನೋಡೋಣ ಅಂತ ಬರ್ತಾ ಇದ್ದೀನಿ, ನೀವೇ ಬಂದ್ಬಿಟ್ರಿ. ಹೌದ್ರಾ ಸಣ್ಣಕ್ಕ? ಇವತ್ತಿನ ಸ್ಕೂಲಲ್ಲಿ ಸೈಕಲ್ ರೇಸ್ ಅಂತಲ್ಲಕ್ಕ, ನೀವು ಹೋಗ್ತೀರಾ? ಇಲ್ರಿ ಸಣ್ಣಕ್ಕ, ನಾನು ಹೋಗಂಗಿಲ್ಲ. ಇವತ್ತು ನನ್ನ ಮಗನಿಗೆ ಮಾಲೆ ಹಾಕ್ಸೋಣ ಅಂತ, ಹಾಗಾಗಿ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಓ ಹೌದಾ, ನಮ್ಮ ಅಕ್ಕುಗ? ಹೌದು ಸಣ್ಣಕ್ಕ, ಮಗನಿಗೆ ಮಾಲೆ ಹಾಕೋಣ ಅಂತ, ಹಂಗಾಗ ನಾನು ದೇವಸ್ಥಾನಕ್ಕೆ ಹೊಂಟೀನಿ. ಹಂಗ ನಾನು ಸ್ಕೂಲಿಗೆ ಬರಲ್ಲ, ಮಗಳು ಹೋಗ್ಯಾಳ. ಹೌದಕ್ಕ? ಹೌದು, ನಾನು ಬೇಡ ಅಂತ ಭಾಳ ಸಲ ಹೇಳಿದೆ ನಾನು ಲಿಲ್ಲಿಗೆ, ಇವತ್ತು ದೇವಸ್ಥಾನಕ್ಕೆ ಹೋಗೋಣ, ಇವತ್ತು ಬೇಡ ಹೋಗೋದಂತ ಸ್ಕೂಲಿಗೆ. ಇಲ್ಲಮ್ಮ ಸೈಕಲ್ ರೇಸ್ ಐತಿ, ನಾನು ಹೋಗ್ತೀನಿ ಅಂತಂದ್ಬಿಟ್ಟು ಒಂದೇ ಹಠ ಹಿಡಿದು ಹೋಗಾಳ. ನಿಮ್ಮ ಮಗಳು ಸೈಕಲ್ ಓಡಿಸ್ತಾಳ? ಹೌದಕ್ಕ. ಮತ್ತೆ ನನ್ನ ಮಗಳು ಹೇಳಿದ್ನು ನಿಮ್ಮ ಮಗಳು ಸೈಕಲ್ ಕೊಟ್ಟಿದ್ದಾಳೆ ಅಂತಂದ್ಬಿಟ್ಟು ಅವಳು ಓಡ್ಸಕ್ಕೆ. ಇಲ್ಲಕ್ಕ, ಒಂದೇ ಸೈಕಲ್ ಐತಿ, ಹೆಂಗ್ ಕೊಡ್ತಾಳ, ಅವಳು ಓಡ್ಸಕ್ ಬೇಕಲ್ಲ. ಹೌದಲ್ಲ, ಸರಿ ಆಯ್ತಕ್ಕ ಸಣ್ಣಕ್ಕ, ನಾನು ದೇವಸ್ಥಾನಕ್ಕೆ ಹೊಂಟೀನಿ, ಲೇಟ್ ಆಯ್ತು. ಸರಿ ಸರಿ ಆಯ್ತಕ್ಕ, ನೀವು ಹೋಗಿ. ಲಿಲ್ಲಿ ಸೈಕಲ್ ಕೊಟ್ಲು, ಲಿಲ್ಲಿ ಸೈಕಲ್ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಈಗ ಇವ್ರ ಹತ್ರ ಕೇಳಿದ್ರೆ ಇವ್ರು ಇಲ್ಲ ಅಂತ ಹೇಳ್ತಾ ಇದಾರೆ. ಯಾರ್ ಸೈಕಲ್ ಇಟ್ಕೊಂಡು ಇವಳು ಓಡಿಸ್ತಾ ಇದ್ದಾಳೆ? ಇವತ್ತೇನಂತ ನೋಡೇ ಬಿಡೋಣ. ಅಚ್ಚು ಇಲ್ಲೇ ಇರಾಯ್ತಾ? ಅಲ್ಲಿ ಯಾರು ಫಸ್ಟ್ ಬಂದ್ರು ಅಂತ ಗೊತ್ತಿಲ್ಲ, ಹೋಗಿ ನೋಡ್ಕೊಂಡ್ ಬರ್ತೀನಿ. ಈಗ ಕಾಲು ನೋವು ಪರವಾಗಿಲ್ವಾ? ಪರವಾಗಿಲ್ಲ ಮೇಡಮ್, ಸ್ವಲ್ಪ ನೋವಾಗ್ತಾ ಇದೆ. ಸ್ಪ್ರೇ ಹಾಕಿದ್ದೀನಲ್ಲ ಅಚ್ಚು, ನೋವು ಸ್ವಲ್ಪ ಹೊತ್ತರಲ್ಲಿ ಕಡಿಮೆ ಆಗತ್ತೆ. ಆಯ್ತು ಮ್ಯಾಮ್. ಚೆನ್ನಾಗಿ ನಿಧಾನ ಓಡಿಸ್ಕೊಂಡೋಗಿ ಒಳ್ಳೆ ಪ್ರೈಸ್ ತಗೊಳ್ಬೋದಾಗಿತ್ತು, ಫಸ್ಟ್ ಪ್ರೈಸ್. ಈಗ ಯಾರಿಗೆ ಸಿಕ್ಕಿದೆಯೋ ಏನೋ. ಇಲ್ಲ ನಾನೆಲ್ಲ ಕರೆಕ್ಟ್ ಆಗಿ ಓಡಿಸ್ದೆ. ಈ ಸೈಕಲ್ ಸರಿ ಇಲ್ಲ, ಈ ಜಿನ್ನೆ ಮಾಡಿದ್ದು. ತಡಿ ಮಾಡ್ತೀನಿ. ಜಿನ್ನು ಅಕ್ಲಕ್ ಡಕ್ಲಕ್ ಬುಳು ಬುಳು ಜಮ್. ಏ ಜಿನ್ ಬಾ ಬೇಗ. ಹೇಳಿ ಬಾರ್ಬಿ, ನನ್ನಿಂದ ಏನಾದ್ರೂ ಸಹಾಯ ಬೇಕಾ ನಿಮ್ಗೆ? ಬಾರ್ಬಿ ಬಾರ್ಬಿ ಬೈಬೇಡಿ ಬಾರ್ಬಿ. ಯಾಕೆ ಬಾರ್ಬಿ ಹಿಂಗ್ ಬೈತಾ ಇದ್ದೀರಾ ನನ್ನನ್ನ? ನಾನು ಏನ್ ಮಾಡಿದೆ ಬಾರ್ಬಿ? ನೀವು ಸೈಕಲ್ ಕೇಳಿದ್ರಿ, ನಾನು ಕೊಟ್ಟೆ, ಅಷ್ಟೇ ತಾನೇ ಬಾರ್ಬಿ? ಹೌದು, ನಾನು ಸೈಕಲ್ ಕೇಳಿದೆ. ಏನ್ ಕೇಳಿದೆ? ಒಳ್ಳೆ ಸೂಪರ್ ಡೂಪರ್ ಸೈಕಲ್ ಕೊಡು ಅಂತ ಕೇಳಿದೆ. ಕಿತ್ತೋಗಿರೋ ಹಳೆ ಗುಜ್ರಿ ಸೈಕಲ್ ಕೊಟ್ಟಿದ್ದೆ ನನಗೆ. ನನ್ನ ತಗೊಂಡೋಗಿ ಬೀಳ್ಸ್ಬಿಟ್ಟು ಗೊತ್ತಾ? ನೀವು ಕರೆಕ್ಟ್ ಆಗಿ ಓಡಿಸ್ಕೊಂಡು ಹೋಗ್ಬೇಕಾಗಿತ್ತು ಬಾರ್ಬಿ. ಸೈಕಲ್ ಮೇಲೆ ನಿಂತ್ಕೊಂಡು ಓಡಿಸಿದ್ರೆ ಯಾರಾದ್ರೂ ಬೀಳ್ತಾರೆ ಬಾರ್ಬಿ, ಅದನ್ನ ನಿಮ್ಗೆ ಗೊತ್ತಿಲ್ವಾ ಬಾರ್ಬಿ? ಏ ಡಬ್ಬ ಗುಜ್ರಿ ಜಿನ್, ನನಗೆಲ್ಲ ಗೊತ್ತು. ಸೈಕಲ್ ಮೇಲೆ ನಿಂತ್ಕೊಂಡು ಓಡಿಸಿದ್ರೆ ಕೆಳಗೆ ಬೀಳ್ತಾರೆ ಅಂತ ಎಲ್ಲ ಗೊತ್ತು. ನೀನ್ ಕೊಟ್ಟಿರೋಂತ ಸೈಕಲ್ ಮ್ಯಾಜಿಕ್ ಮಾಡೋಂತ ಸೈಕಲ್ ಅನ್ಕೊಂಡು ನಾನು ನಿಂತ್ಕೊಂಡು ಬಂದೆ. ಅದ್ ತಗೊಂಡು ಬೀಳ್ಸತ್ತಂತ ಯಾರಿಗೆ ಗೊತ್ತು? ಹಂಗಂದ್ರೆ ನೀನ್ ತಾನೇ ತಪ್ಪು ಮಾಡಿರೋದು. ಬಾರ್ಬಿ, ಯಾವ ತರ ಮ್ಯಾಜಿಕ್ ಮಾಡೋಂತ ಸೈಕಲ್ ಕೊಟ್ಟೇನು ಮೇಲೆ ನಿಂತ್ಕೊಂಡು ಓಡಿಸಿದ್ರೆ ಬಿದ್ದೇ ಬೀಳ್ತಾರೆ ಬಾರ್ಬಿ. ಅದೆಲ್ಲ ಇಲ್ವೇ ಇಲ್ಲ. ಈಗ ನೀನೇ ತಪ್ಪಾಡಿ ಸೈಕಲ್ನ ಕೆಳಗೆ ಬೀಳ್ಸಿರೋದು, ಕರೆಕ್ಟಾ ಜಿನ್? ಬಾರ್ಬಿ, ನಾನು ಒಂದು ವಿಷಯನ ನಿಮ್ಮ ಹತ್ರ ಹೇಳಕ್ ಇಷ್ಟಪಡ್ತೀನಿ ಬಾರ್ಬಿ. ಏನಂತ ಬೊಗಳು? ಬಾರ್ಬಿ, ಏನಂತ ಹೇಳಿದ್ರೆ ಯಾವುದೋ ಒಂದು ಕಷ್ಟ ಪಡದೆ ಸಿಗಲ್ಲ ಬಾರ್ಬಿ. ಹಂಗೇನಾದ್ರೂ ಸಿಕ್ತು ಅಂದ್ರೆ ಅದು ತುಂಬಾ ದಿನ ನಮ್ಮೊಟ್ಟಿಗೆ ಇರಲ್ಲ ಬಾರ್ಬಿ. ನಮ್ಗೇನಾದ್ರೂ ಒಂದು ಬೇಕು ಅಂದಾಗ ನಾವು ತುಂಬಾ ಕಷ್ಟಪಟ್ಟು ಶ್ರಮ ಪಟ್ಟು ಅದನ್ನ ನಾವು ಗಳಿಸಿದ್ವಿ ಅಂದ್ರೆ ಅದು ಯಾವಾಗ್ಲೂ ನಮ್ಮೊಟ್ಟಿಗೆನೇ ಇರುತ್ತೆ ಬಾರ್ಬಿ, ಶಾಶ್ವತವಾಗಿ. ಅದೇ ನಾವು ಕಷ್ಟನೇ ಪಡದೆ ಶ್ರಮನೇ ಪಡದೆ ಯಾವ್ದಾದ್ರೂ ಒಂದು ವಸ್ತು ಆಗ್ಲಿ ಏನಾದ್ರೂ ಒಂದಾಗ್ಲಿ ಕಷ್ಟ ಪಡದೆ ನಮಗೆ ಸಿಕ್ತು ಅಂದ್ರೆ ಅದು ತುಂಬಾ ದಿನ ನಮ್ಮೊಟ್ಟಿಗೆ ಇರಲ್ಲ ಬಾರ್ಬಿ.
ಹೌದು ಜಿನ್ನಿ ಹೇಳ ಸರಿನೇ. ಕಷ್ಟ ಪಡದೆ ಏನು ಸಿಗಲ್ಲ. ಕಷ್ಟ ಪಡದೆ ಸಿಗೋ ಅಂತದ್ದು ತುಂಬಾ ದಿನ ನಮ್ಮೊಟ್ಟಿಗೆ ಇರೋದೇ ಇಲ್ಲ. ಅದಂತೂ ನಿಜಾನೇ. ನಾನೊಂದ್ ಸೈಕಲ್ ಹೊಸ್ದಾಗ್ ತಗೊಂಡು ಚೆನ್ನಾಗಿ ಓಡಿಸಿ ಕಲ್ತು ಆಮೇಲೆ ಸೈಕಲ್ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಂಡಿದ್ದಿದ್ರೆ ನನ್ಗೆ ಫಸ್ಟ್ ಪ್ರೈಸ್ ಬರ್ಬೋದಾಗಿತ್ತೇನೋ. ಏನ್ ಮಾಡೋದು, ಹೋಯ್ತಲ್ಲ, ಏನು ಮಾಡಕ್ಕಾಗಲ್ಲ. ಇದನ್ ಜಿನ್ ಹತ್ರ ಹೇಳ್ದೆ ಜಿನ್ನಿ ನನ್ನನ್ನು ಉಗಿಯತ್ತೆ, ನಾನಂತೂ ಏನು ಹೇಳಲ್ಲ. ಸರಿ ಸರಿ, ಅದೆಲ್ಲ ಬಿಡು, ಈಗ ಅದೆಲ್ಲ ಮಾತಾಡೋ ಟೈಮ್ ಇಲ್ಲ. ನಿನ್ಗೂ ಬೇರೆ ಕೆಲಸ ಏನಾದ್ರು ಇರುತ್ತೆ. ನನ್ಗೆ ಅಲ್ಲಿ ಯಾರೋ ಫಸ್ಟ್ ಪ್ರೈಸ್ ಬಂದಿದ್ದಾರಂತೆ, ಯಾರಂತ ಗೊತ್ತಿಲ್ಲ. ನನ್ ನೋಡ್ಬೇಕು, ಎದ್ದೋಗಕ್ಕಾಗ್ತಾ ಇಲ್ಲ, ಕೈ ಕಾಲೆಲ್ಲ ನೋತಾ ಇದೆ. ನನ್ಗೊಂದು ಬೈನಾಕುಲರ್ ಕೊಡು. ಬೈನಾಕುಲರ? ಹಂಗಂದ್ರೆ ಏನ್ ಬಾರ್ಬಿ, ನನಗೆ ಗೊತ್ತಿಲ್ಲ. ಇದನ್ನು ಗೊತ್ತಿಲ್ವಾ? ಹಂಗಾದ್ರೆ ನಿನ್ ಡಬ್ಬ ಗುಜರಿ ಏನು ಗೊತ್ತಿಲ್ಲ ನಿಂಗೆ. ಬಾರ್ಬಿ ಬೈಬೇಡಿ ಬಾರ್ಬಿ, ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ನನಗೆ ಗೊತ್ತಾಗಲ್ಲ ಬಾರ್ಬಿ. ಕನ್ನಡದಲ್ಲಿ ದುರ್ಬೀನ್ ಅಂತ ಹೇಳ್ತಾರೆ, ಕೊಡು. ಓ ಅದಾ, ಸರಿ ಕೊಡ್ತೀನಿ ತಡಿ ಬಾರ್ಬಿ. ಸರಿ ಆಯ್ತು, ಜಾಗ ಖಾಲಿ ಮಾಡು. ಆಯ್ತು ಬಾರ್ಬಿ. ಯಾರಿಗೆ ಪ್ರೈಸ್ ಬಂದಿದೆಯೋ ಏನೋ. ಇದೇನಿದು, ಏನು ಕಾಣ್ತಾನೆ ಇಲ್ಲ. ಇದನ್ನು ಒಂದ್ ಕಿತ್ತೋಗಿರೋದು ಕೊಟ್ಟಿದ್ಯಾ ಅಂತ ಜಿನ್ನು. ಇದೇನಿದು, ಎರಡರಲ್ಲಿ ನೋಡಿದ್ರೆ ಕಾಣ್ತಾನೆ ಇಲ್ಲ. ಸರಿ, ಒಂದ್ ಕ್ಲೋಸ್ ಮಾಡ್ಬಿಟ್ಟು ಒಂದ್ರಲ್ಲೇ ನೋಡೋಣ. ಅಭಿ ಅಭಿ ಕೆಳಗ್ ಬಿದ್ದು ಕಾಲ್ ನೋವು ಆದ್ರೇನು ಫಸ್ಟ್ ಬಂದ್ಬಿಟ್ಟಲ್ಲ ಅಭಿ. ಕಂಗ್ರಾಚುಲೇಷನ್ಸ್ ಅಭಿ. ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್. ಮೇಡಮ್ ಪ್ರೈಸ್ ತಗೊಂಬರ್ತೀರಾ? ಓಕೆ ಮೇಡಮ್. ಯಾರಿದು? ಇದು ಪ್ರಿನ್ಸಿಪಲ್ ಮ್ಯಾಮು. ಇದೇನಿದು ನಂಬರ್ 1. ನಂಬರ್ 1 ಅಬ್ಬಿ ಫಸ್ಟ್ ಪ್ರೈಸ್. ಅಬ್ಬಿಗೆ ಫಸ್ಟ್ ಪ್ರೈಸ್ ಸಿಕ್ಕಿದ್ಯಾ? ಅವನು ಕೆಳಗೆ ಬಿದ್ದು ಮತ್ತೆ ಓಡಿಸ್ಕೊಂಡೋಗಿ ಫಸ್ಟ್ ಪ್ರೈಸ್ ತೆಗೆದಿದ್ದಾನ. ವಾವ್. ಸೆಕೆಂಡ್ ಪ್ರೈಸ್ ಯಾರಿಗೆ ಬಂದಿರಬಹುದು ನೋಡೋಣ. ಸೆಕೆಂಡ್ ಪ್ರೈಸ್ ಲಿಲ್ಲಿಗೆ ಬಂದಿದ್ಯಾ? ಲಿಲ್ಲಿ ಎಲ್ಲ ಓಡಿಸಿ ಪ್ರೈಸ್ ತೆಗೆದಿದ್ದಾಳೆ. ನಾನೇ ಥರ್ಡ್ ಪ್ರೈಸ್ ಯಾರಿಗಂತ ನೋಡೋಣ. ನನ್ಗೆ ಅನ್ಸುತ್ತೆ ಚುಪ್ಪಿಗೆ ಬಂದಿರಬೇಕು. ಥರ್ಡ್ ಪ್ರೈಸ್ ಜೂಲಿಗಾ. ನಾನು ಚೂರು ಚೆನ್ನಾಗಿ ಓಡಿಸಿದ್ರೆ ಇಷ್ಟು ಚೆನ್ನಾಗಿ ಪ್ರೈಸ್ ತಗೊಳ್ಬೋದಾಗಿತ್ತು. ಸೈಕಲ್ ಸಿಕ್ಕಿದೆ ಅಂತ ದಿಮಾಕಿಂದ ಓಡಿಸಿ ಕೆಳಗೆ ಬಿದ್ದು ಎಲ್ಲ ಹಾಳು ಮಾಡ್ಕೊಂಡೆ. ಏನ್ ಮಾಡ್ತಾ ಇದ್ದಾರಂತ ನೋಡೋಣ. ಏನಿದು ಪಿಂಕ್ ಕಲರ್ ಕಾಣ್ತಾ ಇದೆ? ಯಾರಿದು? ಯಾರನ್ನ ಸ್ವಲ್ಪ ಸೈಡ್ ಇಟ್ಕೊಂಡ್ರೆ ಒಳ್ಳೇದಾಗ್ತಾ ಇತ್ತು, ಚೆನ್ನಾಗಿ ಕಾಣ್ತಾ ಇತ್ತು. ಯಾರಂತಾನೆ ಗೊತ್ತಾಗ್ತಾ ಇಲ್ಲ, ಅಡ್ಡ ಬಂದು ನಿಂತ್ಕೊಂಡಿದ್ದಾರೆ. ಇದೇನಿದು? ಇದೇನಿದು ಹತ್ರ ಬಂದಂಗೆ ಕಾಣ್ತಾ ಇದೆ? ಎಲ್ಲೋ ಈ ಮುಖನ ನೋಡ್ದಂಗೆ ಇದೆ. ಹೌದಚ್ಚು, ನೋಡ್ದಂಗೆ ಇರತ್ತೆ. ಅದನ್ನ ತೆಗೆದ್ಬಿಟ್ಟು ನೋಡು, ಚೆನ್ನಾಗಿ ಕಾಣತ್ತಿನ್ನು. ಏನಿದು ನಮ್ಮಮ್ಮ ಮಾತಾಡ್ದಂಗೆ ಇದೆ? ಅಚ್ಚು ಏನಮ್ಮ, ಯಾಕಂಗ್ ಶಾಕ್ ಆಗಿ ನೋಡ್ತಾ ಇದೀಯಾ? ಅಮ್ಮ ನೀವೇನಮ್ಮ ಇಲ್ಲೇನ್ ಮಾಡ್ತಾ ಇದ್ದೀರಮ್ಮ? ಮನೇಲಿ ಅಡಿಗೆ ಮಾಡೋ ಕೆಲಸ ಇಲ್ಲೇನಮ್ಮ? ಅಡಿಗೆನ ಅಚ್ಚು, ಇನ್ನು ಸ್ವಲ್ಪ ಹೋಗಿ ಮನೇಲಿ ಮಾಡೋದಿದೆ. ಅಲ್ಲ ನೀನ್ ತಾನೇ ಇವತ್ತು ಸ್ಪೋರ್ಟ್ಸ್ ಇದೆ ಬಾರಮ್ಮ ಅಂತ ಕರ್ದೆ. ನಾನಲ್ಲಮ್ಮ, ನಾನ್ ತಾನೇ ಕರ್ದಿದ್ದು. ಹೌದಮ್ಮ ಹೌದು, ಇವತ್ತು ಸ್ಪೋರ್ಟ್ಸ್ ಇತ್ತ, ಅದಕ್ಕೆ ಕರ್ದಿದ್ದು. ಅದಕ್ಕೆ ಬಂದ್ರಾ? ಹೌದಚ್ಚು, ಅದಕ್ಕೆ ಬಂದೆ. ಆಯ್ತಮ್ಮ, ಅದಕ್ಕೆ ಬಂದಿದ್ದೀರಾ ಸರಿ. ಅದ್ಯಾಕಮ್ಮ ಮುಖ ಹಂಗಿಟ್ಕೊಂಡಿದ್ದೀರಾ ಸಿಟ್ಟಾಗಿ? ಯಾರಾದ್ರೂ ಏನಾದ್ರೂ ಮಾಡ್ಬಿಟ್ರಾ? ಯಾರು ನನಗೇನು ಮಾಡಲ್ಲ ಅಚ್ಚು. ಒಂದೇ ಒಂದು ಹುಡುಗಿ ಇದ್ದಾಳೆ, ಅವಳೆ ಎಲ್ಲ ಮಾಡೋದು. ಯಾರಮ್ಮ ಹುಡುಗಿ? ಏನಮ್ಮ ಅವಳನ್ನ ಕೆಳಗೆ ತುಳಿದ್ಬಿಡ್ತೀನಿ. ಅವಳೇ ಅಚ್ಚು. ಅವಳೇನಮ್ಮ ಮಾಡಿದ್ಲು ನಿಮ್ಗೆ? ಪಾಪಮ್ಮ ಅವಳು, ಅವಳಿಗೆ ಮಾತಾಡೋಕ್ಕೂ ಸಹ ಜಾಸ್ತಿ ಬರಲ್ಲ. ಅವಳ ಮೇಲೆ ಯಾಕಮ್ಮ ಸಿಟ್ಟಾಗಿದ್ದೀರಾ? ಜಾಸ್ತಿ ನಾನು ಮಾತಾಡಲ್ಲ, ಸ್ಟ್ರೈಟ್ ಆಗಿ ಕೇಳ್ತೀನಿ ಆಯ್ತಾ? ನಿನ್ನೆ ನೀನ್ ನನ್ನ ಹತ್ರ ಏನ್ ಹೇಳ್ದೆ? ಹೌದು, ನಾನು ಏನ್ ಹೇಳ್ದೆ? ಅದನ್ನೇ ನಾನು ಕೇಳ್ತಾ ಇರೋದು ನಿನ್ನ ಹತ್ರ. ಏನ್ ಹೇಳ್ದೆ ಹೇಳು? ಸೈಕಲ್ ಯಾರ್ದಂತ ಹೇಳ್ದೆ? ಲಿಲ್ಲಿದ ಅಮ್ಮನ ಹತ್ರ ಮಾತಾಡ್ದೆ, ಅವ್ರು ಹೇಳ್ತಾ ಇದಾರೆ ಅಂತ ಸೈಕಲ್ ಎಲ್ಲ ಏನು ಕೊಡ್ಲಿಲ್ಲ ಅಂತ ಹೇಳಿದ್ರು. ಅವಳ ಹತ್ರ ಇರೋದು ಒಂದೇ ಸೈಕಲ್ ಅಂತೆ, ಅವಳು ತಗೊಂಬಂದಿದ್ದಾಳಂತ ಓಡಿಸೋದಕ್ಕೆ. ಇದ್ಯಾರು ನಿನಗೆ ಕೊಟ್ರು? ಮನೆಯಲ್ಲಿ ಸುಳ್ಳು ಸುಳ್ಳು ಹೇಳ್ಬಿಟ್ಟು ಈ ಸೈಕಲ್ನ ಯಾರ ಹತ್ರ ಇಂದ ತಗೊಂಬಂದ ಇಲ್ಲ ಕಳ್ತನ ಮಾಡ್ಕೊಂಬಂದ? ಅಷ್ಟೇ, ಇವತ್ತು ನಾನು ಸಿಕ್ಕಾಕೊಂಡೆ. ಇವತ್ತು ಮುಗಿತು ನನ್ನ ಕತೆ. ಇನ್ಮೇಲೆ ಆಟ ಕ್ಲೋಸ್. ಇನ್ನೇನು ಹೇಳಕ್ಕಾಗಲ್ಲ. ನಮ್ಮ ಬಗ್ಗೆ ಎಲ್ಲ ಗೊತ್ತಾಗ್ಬಿಡುತ್ತೆ ನಮ್ಮ ಅಮ್ಮನಿಗೆ. ಈ ತರ ಕೇಳ್ತಾ ಇದ್ದಾರೆ, ಏನಂತ ಆನ್ಸರ್ ಮಾಡಲಿ? ಅಯ್ಯೋ ಇದು ಬೇರೆ ಯಾರು ಆನ್ ಮಾಡಿದ್ರೋ ಏನೋ. ಅಯ್ಯೋ ತಲೆನೇ ಕೆಟ್ಟದಾಗ್ತಿದೆ. ಏನ್ ಮಾಡೋದೀಗ? ಏಯ್ ನಿನಗೆ ಕೇಳ್ತಾ ಇರೋದು ಅಚ್ಚು. ಏನಮ್ಮ 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 ಹೇಳಮ್ಮ. ಅದನ್ನ ನಾನ್ ಕೇಳ್ತಾ ಇರೋದು, ನೀನ್ ಹೇಳು, ಆನ್ಸರ್ ಮಾಡು. ಅದೇ ಅಮ್ಮ, ಅದೇ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ಅಮ್ಮ. ಅಯ್ಯೋ ಅಮ್ಮ, ಒಂದ್ ಸೈಕಲ್
ಈ ಸೈಕಲ್ ಇಲ್ಲೇ ಬಿಟ್ಟು ಹೋಗ್ತೀಯಾ? ಹಂಗಂದ್ರೆ ಇದು ಯಾರ ಸೈಕಲು? ಎಲ್ಲಿಂದ ಬಂತು, ಯಾರು ಕೊಟ್ರು ಅದನ್ನ ಮೊದಲು ನನಗೆ ಹೇಳಬೇಕು ನೀನು. ನೀನ್ ಏನೋ ಮಾಡ್ತಾ ಇದೀಯ, ಏನಂತ ಗೊತ್ತಾಗ್ತಾ ಇಲ್ಲ. ನನಗೆ ಮಾತ್ರ ಗೊತ್ತಾಯ್ತು ನಿನ್ನಷ್ಟೇ. ಅಮ್ಮ ಯಾರ್ದಂತಾನೆ ಗೊತ್ತಿಲ್ಲಮ್ಮ, ಅಲ್ಲೆಲ್ಲ ನಿಲ್ಸಿದ್ರು, ಹಂಗೆ ತಗೊಂಡ್ಬಂದ್ಬಿಟ್ಟಮ್ಮ. ಅಮ್ಮ ಸಾರಿ ಅಮ್ಮ. ಯಾರ್ದೋ ಸೈಕಲ್ ತಗೊಂಡ್ಬಂದ್ಬಿಟ್ಟೆ. ಪಾಪ ಈ ಸೈಕಲ್ನವರು ಎಲ್ಲಂತ ಹುಡುಕ್ತಾ ಇರ್ತಾರೆ ಗೊತ್ತಾ? ಅಯ್ಯೋ ಮೇಡಮ್, ಮೇಡಮ್ ಯಾಕೆ ಹೊಡಿತಾ ಇದ್ದೀರಾ ಮೇಡಮ್? ಅಯ್ಯೋ ಮೇಡಮ್ ಯಾಕೆ ಹೊಡಿತಾ ಇದ್ದೀರಾ? ಪಾಪ ಆ ಹುಡುಗಿ ಸೈಕಲ್ ಇಂದ ಬಿದ್ದು ಕೈ ಕಾಲಿಗೆಲ್ಲ ಹೊಡ್ತಾ ಬಿದ್ದಿದೆ. ಯಾಕೆ ಹೊಡಿತಾ ಇದ್ದೀರಾ? ಅಯ್ಯೋ ಹೌದಾ ಅಚ್ಚು, ಈ ತರ ಸೈಕಲ್ ಅಲ್ಲಿ ಬಿದ್ದಿದೆ ಅಂತ ಹೇಳ್ಬೋದಲ್ಲ ಅಚ್ಚು? ಸುಮ್ಮನೆ ಕುತ್ಕೊಂಡಿದ್ಯಾ, ಹೊಡಿತಾ ಇದ್ರು ಏನು ಹೇಳ್ತಾ ಇಲ್ಲ. ನೋವಾಗ್ತಾ ಇದೆಯಾ ಅಚ್ಚು? ಅಳ್ಬೇಡ, ಬಾ ನೀನು ನನ್ನ ಮನೆಗೆ ಹೋದ್ಮೇಲೆ ಅದಕ್ಕೆ ಆಯಿಂಟ್ಮೆಂಟ್ ಹಚ್ತೀನಿ. ಹಂಗೆ ಈ ಸೈಕಲ್ ಎಲ್ಲಿಂದ ತಗೊಂಬಂದು ಅಲ್ಲೇ ತಗೊಂಡೋಗಿ ನಿಲ್ಸ್ಬೇಡ ಆಯ್ತಾ? ಇದೇನಿದ್ ಕೈಯಲ್ಲಿ ಇಟ್ಕೊಳ್ದ್ಯಾ, ಅದು ಯಾವ್ದೋ ಅವ್ರಿಗೆ ಕೊಟ್ಬಿಡು ಆಯ್ತಾ? ಇದನ್ನ ಇಟ್ಬಿಟ್ಟು ಮನೆಗೆ ಬಾ. ಅಚ್ಚು ಯಾಕಮ್ಮ ನಿಮ್ಮಮ್ಮ ಹಂಗ್ ಹೊಡಿತಾ ಇದ್ದಾರೆ? ಮ್ಯಾಮ್ ಅವ್ರು ಮಾಡಿದ್ದು ಹೊಡಿತಾ ಇದ್ದಂಗೆ ಕಾಣ್ತಾ ಇತ್ತಾ? ಹೊಡಿತಾ ಇಲ್ಲ ಮ್ಯಾಮ್, ಅವ್ರು ಬೆಳಿಗ್ಗೆ ಎಕ್ಸರ್ಸೈಸ್ ಮಾಡಿಲ್ಲ, ಅದೇ ಇಲ್ಲಿ ಮಾಡ್ತಾ ಇದ್ದಿದ್ದು ಮ್ಯಾಮ್. ಮ್ಯಾಮ್ ಇಷ್ಟು ದಿನಕ್ಕೆ ಇವತ್ತೇ ಒಳ್ಳೆ ಕೆಲಸ ಮಾಡಿದ್ದೀರಾ ಮ್ಯಾಮ್, ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಅಂಥದ್ದೇನು ಒಳ್ಳೆ ಕೆಲಸ ಮಾಡಿದೆ ಅಚ್ಚು ನಾನು? ನಮ್ಮ ಅಮ್ಮನ ಹತ್ರ ನಾನು ಸೈಕಲಿಂದ ಕೆಳಗೆ ಬಿದ್ದೆ ಅಂತ ಹೇಳಿದ್ರಲ್ಲ ಮೇಡಮ್, ಅದೇ ಒಳ್ಳೆ ಕೆಲಸ. ಇಲ್ಲ ಅಂತ ಹೇಳಿದ್ರೆ ನಮ್ಮಮ್ಮ ಇನ್ನೊಂದು ಸ್ವಲ್ಪ ಜಾಸ್ತಿ ಎಕ್ಸರ್ಸೈಸ್ ಮಾಡ್ತಾ ಇದ್ರು, ಅದಕ್ಕೆ ಹಂಗೆ ಹೇಳಿದೆ ಮ್ಯಾಮ್. ಏನ್ ಎಕ್ಸರ್ಸೈಸ್ ಏನೋ ಏನ್ ಹೇಳ್ತಾ ಇದೀಯ ಅರ್ಥನೇ ಆಗ್ತಾ ಇಲ್ಲ ಅಚ್ಚು. ಸರಿ ಅಚ್ಚು, ನಾನು ಹೋಗ್ತೀನಿ ಮನೆಗೆ, ನೀನ್ ಹೋಗ್ತೀಯಾ? ನಾನು ಹೋಗ್ಬಿಡ್ತೀನಿ ಮ್ಯಾಮ್. ಸರಿ ಆಯ್ತು, ಹುಷಾರಾಗಿ ಹೋಗು.